ಸ್ನೇಹಿತರೆ ಹಾಗೂ 10ನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ NTSC ತರಗತಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಜಿಮ್ಯಾಟ್ ಮತ್ತು ಸ್ಯಾಟ್ ಪರೀಕ್ಷೆಗಳ ಎಕ್ಸಾಮ್ ಸಿಲೆಬಸನ್ನು ಇವತ್ತು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಜಿಮ್ಯಾಟ್ ಮತ್ತು ಸ್ಯಾಟ್ ಅಂದರೆ ತಾರ್ಕಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಮತ್ತು ಸ್ಕೂಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ಗೆ ಸಂಬಂಧಿಸಿದಂತಹ ಸಿಲೆಬಸ್ ಏನಿರ್ತದೆ ಅನ್ನೋದು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಇದು ಜಿಮ್ಯಾಟ್ ಪರೀಕ್ಷೆಯ ಸಿಲೆಬಸ್ಸು. ಜಿಮ್ಯಾಟ್ ಅಂದಾಗ ಇಲ್ಲಿ 2 ಹಂತಗಳಲ್ಲಿ ನಡೀತಕ್ಕಂಥದ್ದು. ಜಿಮ್ಯಾಟ್ ಅಂದರೆ ತಾರ್ಕಿಕ ಸಾಮರ್ಥ್ಯ, ಮ್ಯಾಥ್ಸ್ಗೆ ಸಂಬಂಧಿಸಿದಂತಹ ಬೌದ್ಧಿಕವಾಗಿ ಸಾಮರ್ಥ್ಯತೆ ಕರೆಯಲಾಗ್ತದೆ. ಅಂದರೆ ಮ್ಯಾಥ್ಸ್ದು ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ. ಇಲ್ಲಿ ಸಿಲೆಬಸ್ ಏನಂದ್ರೆ ಫಸ್ಟು ನಂಬರ್ ಸಿಸ್ಟಮ್, ಸಂಖ್ಯಾ ಶ್ರೇಣಿ ಅಂತ ಕರೆಯಲಾಗ್ತದೆ. ಆಮೇಲೆ ಎರಡನೇದು ಆಡ್ ಒನ್ ಇನ್ ನಂಬರ್ ಸಿರೀಸ್, ಸಂಖ್ಯಾ ಶ್ರೇಣಿಯಲ್ಲಿ ಗುಂಪಿಗೆ ಸೇರಿದ ಸಂಖ್ಯೆ. ಇನ್ನು ಮೂರನೇದು ನಂಬರ್ ಸಿರೀಸ್ ಅಂದರೆ ನಂಬರ್ ಸಂಖ್ಯೆ ಅಂದರೆ ಸಿರೀಸ್ಗಳು ಕೊಡಲಾಗ್ತದೆ. ಆ ಸಿರೀಸ್ನ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಲಾಗ್ತದೆ, ಅದಕ್ಕೆ ಸಂಖ್ಯಾ ಶ್ರೇಣಿ ಅಂತ ಕರೆಯಲಾಗ್ತದೆ. ಇನ್ನು ನಾಲ್ಕನೇದು ಆಡ್ ಒನ್ ನಂಬರ್ಸ್ ಅಂದರೆ ಭಿನ್ನವಾಗಿರೋ ಸಂಖ್ಯೆ. 4 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ, ಅದ್ರ ಒಂದು ಸಂಖ್ಯೆ ಭಿನ್ನವಾಗಿರ್ತದೆ, ಅದನ್ನು ಆ ಗ್ರೂಪಿಂದ ತೆಗಿಬೇಕಾಗ್ತದ್ದು. ನಂತರ 5ನೇದು ಅನಲಾಗ್ ನಂಬರ್ಸ್ ಅಂದರೆ ಸಾಮ್ಯತೆಯ ಸಂಖ್ಯೆ ಅಂದರೆ ಹೋಲಿಕೆ ಮಾಡ್ಲಾಗ್ತದೆ, ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆ ಹೋಲಿಕೆ ಮಾಡ್ಲಾಗ್ತದೆ. ಅದೇ ರೀತಿ 3ನೇ ಸಂಖ್ಯೆ ನಾವು ಹೋಲಿಕೆ ಮಾಡಿ ಕಂಡುಹಿಡಿಬೇಕಾಗ್ತದೆ. ಇನ್ನು 6ನೇದು ಸೈನ್ಸ್ ಆ್ಯಂಡ್ ಸಿಂಬಾಲ್ಸ್ ಇನ್ ದಿ ನಂಬರ್ಸ್, ಅಂಕಿಗಳಲ್ಲಿ ಚಿಹ್ನೆ ಮತ್ತು ಸಂಕೇತಗಳು. ಅಂದ್ರೆ ಅಂಕಿಗಳಿಗೆ ಅಲ್ಫಾಬೆಟ್, ಒಂದು ನಂಬರನ್ನು ಕೊಟ್ಟಿರ್ತಾರೆ ಕೋಡಿಗೆ, ಅದು ಅಲ್ಫಾಬೆಟ್ ಕೊಡ್ತಾರೆ, ಅದೇ ರೀತಿಯಾಗಿ ಮತ್ತೊಂದನ್ನು ನಾವು ಗುರ್ತು ಮಾಡಬೇಕಾಗ್ತದೆ. ಇನ್ನು ಮ್ಯಾಟ್ರಿಕ್ಸ್ ನಂಬರ್, ಮ್ಯಾಟ್ರೈಸಿಸ್ ಮಾತ್ರಿಕೆ ರೂಪದಲ್ಲಿ ಕೊಟ್ಟಿರ್ತಾರೆ, ಅವುಗಳನ್ನು ಸಂಖ್ಯೆ ಅನುಕ್ರಮ ಬಿಡಿಸ್ಬೇಕಾಗ್ತದೆ. ಇನ್ನು ನಂಬರ್ ಸೀಕ್ವೆನ್ಸ್ ಅಂದರೆ ಅನುಕ್ರಮ ಸಂಖ್ಯೆ ಅಂತ ಬರ್ತಕ್ಕಂಥದ್ದು. ಇನ್ನು ನಂಬರ್ಸ್ ವಿತ್ ಡೈಗ್ರಾಮ್ಸ್, ಚಿತ್ರಗಳಲ್ಲಿ ಸಂಖ್ಯೆಗಳ ಸಂಬಂಧವನ್ನು ಸೂಚಿಸ್ತಕ್ಕಂಥದ್ದು, ಅದಕ್ಕೆ ಆಧಾರಿತ ಪ್ರಶ್ನೆ ಇರ್ತದೆ. ಇನ್ನು ನಂಬರ್ ಪಿರಮಿಡ್, ಸಂಖ್ಯೆಗಳ ಗೋಪುರಾಕೃತಿಗಳ ಬಗ್ಗೆ ಇರ್ತದೆ. ಆಮೇಲೆ ನಂಬರ್ ಪ್ಯಾಟರ್ನ್, ಸಂಖ್ಯೆಗಳ ಜೋಡಣೆಗೆ ಸಂಬಂಧಿಸಿದಂಗೆ ಇರ್ತದೆ. ಆಮೇಲೆ ಲೆಟರ್ ಸಿರೀಸ್, ಅಕ್ಷರಗಳ ಶ್ರೇಣಿ ಅಂತ ಕರೆಯಲಾಗ್ತದೆ. ಆಮೇಲೆ ರಿಲೇಷನ್ ಬಿಟ್ವೀನ್ ಲೆಟರ್ ವಿತ್ ನಂಬರ್ ಅಕಾರ್ಡಿಂಗ್ ಟು ದಿ ರೂಲ್ ಅಂದರೆ ಲೆಟರ್ಗೆ ನಂಬರ್ಗೆ ಇರ್ತಕ್ಕಂಥ ಸಂಬಂಧದ ಬಗ್ಗೆ ಒಂದು ಪ್ರಶ್ನೆ ಇರ್ತದೆ. ಇನ್ನು ಲೆಟರ್ಸ್ ಆಡ್ ಒನ್, ಭಿನ್ನವಾಗಿರುವ ಅಕ್ಷರಗಳ ಗುಂಪನ್ನು ಆಯ್ಕೆ ಮಾಡಬೇಕು. ಅಕ್ಷರಗಳನ್ನು 3-4 ಗುಂಪುಗಳನ್ನು ಕೊಡಲಾಗಿರ್ತದೆ, ಅದರಲ್ಲಿ ಒಂದು ಗುಂಪು ಭಿನ್ನವಾಗಿರ್ತದೆ, ಅದನ್ನು ನಾವು ಆಯ್ಕೆ ಮಾಡ್ತಕ್ಕಂಥ ಪ್ರಶ್ನೆ ಇರ್ತದೆ. ಆಮೇಲೆ ಅನಲಾಗ್ ಲೆಟರ್ ವಿತ್ ನಂಬರ್ಸ್, ಅನಲಾಗ್ ವಿತ್ ಅಂದರೆ ಸಾಮ್ಯತೆ ಅಂದರೆ ಅಕ್ಷರಗಳು ಮತ್ತು ಸಂಖ್ಯೆಗಳ ನಡುವೆ ಸಾಮ್ಯತೆ ಕೊಟ್ಟು ಕ್ವಶನ್ ಕೊಡಲಾಗಿರ್ತದೆ, ಅದ್ರ ಮೇಲೆ ಒಂದು ಪ್ರಶ್ನೆ ಇರ್ತದೆ. ಇನ್ನು ಲೆಟರ್ ಕೋಡಿಂಗ್, ಅಕ್ಷರಗಳ ಸಂಕೇತಗಳು, ಅದರ ಮೇಲೆ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಇನ್ನು ಲೆಟರ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಅಕ್ಷರಗಳ ಸಂಕೇತಗಳು ಮತ್ತು ಅನುವಾದಗಳ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆ. ಇನ್ನು ಲೆಟರ್ ಪಿರಮಿಡ್, ಅಕ್ಷರಗಳ ಗೋಪುರಾಕೃತಿಗಳ ಬಗ್ಗೆ ಇರ್ತಕ್ಕಂಥದ್ದು. ಇನ್ನು ಲೆಟರ್ ಮ್ಯಾಟ್ರಿಕ್ಸ್, ಅಕ್ಷರಗಳ ಮಾತ್ರಿಕೆ ರೂಪದಲ್ಲಿ ಅಕ್ಷರದಲ್ಲಿರ್ತಕ್ಕಂಥದ್ದು. ಇನ್ನು ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಮುಂದಿರ್ತದೆ, ಸ್ಟೇಟ್ಮೆಂಟ್ ಪ್ರಾಬ್ಲಮ್ಮು ಹೇಳಿಕೆಯ ಸಮಸ್ಯೆಗಳು ಇರ್ತದೆ. ಇನ್ನು ಸ್ಟೇಟ್ಮೆಂಟ್ ಆ್ಯಂಡ್ ಡಿಸಿಷನ್, ಹೇಳಿಕೆ ಮತ್ತು ತೀರ್ಮಾನಗಳ ಬಗ್ಗೆ ಇರ್ತದೆ. ಆಮೇಲೆ ವೆನ್ ಡಯಾಗ್ರಾಮ್ಸ್, ವೆನ್ ಚಿತ್ರಗಳು, ಎನ್ ನಕ್ಷೆಯ ಮೇಲೆ ಇರ್ತಕ್ಕಂಥದ್ದು. ಇನ್ನು ನಂಬರ್ ಆಫ್ ಡಯಾಗ್ರಾಮ್ಸ್ ಇನ್ ಗಿವನ್ ಡಯಾಗ್ರಾಮ್ಸ್, ಕೊಟ್ಟಿರುವ ಚಿತ್ರಗಳಿಗೆ ಅಡಕವಾಗಿರುವ ಚಿತ್ರಗಳ ಸಂಖ್ಯೆ ಮೇಲೆ ಇರ್ತಕ್ಕಂಥದ್ದು. ಇನ್ನು ಇಂಟರ್ಸೆಕ್ಷನ್ಸ್ ಫಿಗರ್ಸ್ ಅಂದರೆ ಛೇದಿಸುವ ಸೂಕ್ತ ಚಿತ್ರಗಳ ಬಗ್ಗೆ ಇರ್ತಕ್ಕಂಥದ್ದು. ಕ್ವಶನ್ ಬೇಸ್ಡ್ ಆನ್ ದಿ ಫಿಗರ್ಸ್, ಚಿತ್ರ ಆಧಾರಿತ ಪ್ರಶ್ನೆಗಳಿರ್ತವೆ. ಇನ್ನು ಫಿಗರ್ ಸಿರೀಸ್, ಚಿತ್ರದ ಒಂದು ಸರಣಿ ಇರ್ತಕ್ಕಂಥದ್ದು. ಇನ್ನು ಫಿಗರ್ಸ್ ಅನಲಾಗ್, ಚಿತ್ರಗಳ ಸಾಮ್ಯತೆಗೆ ಅನುಗುಣವಾಗಿರ್ತದೆ. ಇನ್ನು ಹಿಡನ್ ಡಯಾಗ್ರಾಮ್ ಇಂದ ಗಿವನ್ ಡಯಾಗ್ರಾಮ್ ಅಂದರೆ ನೀಡಿರುವ ಅಡಕವಾಗಿರೋ ಚಿತ್ರ, ಒಂದು ಚಿತ್ರದ ಅಡಕವಾಗಿರ್ತಕ್ಕಂಥ ಚಿತ್ರ ಅಂದರೆ ಒಂದು ಭಾಗ ಹೋಗಿರ್ತದೆ, ಅದನ್ನು ಗುರ್ತು ಮಾಡಬೇಕು. ಹಿಡನ್ ಪಾರ್ಟ್, ಅಡಕವಾಗಿರ್ತಕ್ಕಂಥ ಭಾಗವನ್ನು ಕಂಡುಹಿಡಿಬೇಕು. ಇನ್ನು ನಂಬರ್ಸ್ ಇನ್ ಅಪೋಸಿಟ್ ಫೇಸ್ ಅಂದರೆ ಡಯಾಸ್ ಅಂತ ಕರೆಯಲಾಗ್ತದೆ. ಡಯಾಸ್ ದಾಳಕ್ಕೆ ಅನುಗುಣವಾಗಿರ್ತಕ್ಕಂಥ ಅಪೋಸಿಟ್ ಡೈರೆಕ್ಷನ್ ಫೇಸ್ದಲ್ಲಿ ಯಾವ್ದು ಮುಖ ಬರ್ತದೆ, ಯಾವ ನಂಬರ್ ಬರ್ತದೆ ಅಂತ ಕಂಡುಹಿಡಿಬೇಕು. ಇನ್ನು ಪೇಪರ್ ಫೋಲ್ಡಿಂಗ್ ಬರ್ತದೆ, ಪೇಪರ್ ಕಟ್ಟಿಂಗ್ ಫೋಲ್ಡಿಂಗ್, ಅದಕ್ಕೆ ಹೇಳ್ತಾರೆ ಅನ್ಫೋಲ್ಡಿಂಗ್ ಟು ಫೋಲ್ಡೆಡ್. ಅನ್ಫೋಲ್ಡ್ ಮಾಡಿದ ಉಚ್ಚಿದ ನಂತರ ಏನಾಗ್ತದೆ, ಒಂದು ಪೇಪರ್ ಹಣ್ಣು ಕಟ್ ಮುಚ್ಚಿದ ನಂತರ ಏನಾಗ್ತದೆ, ಕಟ್ ಮಾಡಿ ಅಂತ. ಇನ್ನು ಪೇಪರ್ ಫೋಲ್ಡಿಂಗ್ ಆ್ಯಂಡ್ ಪಂಚ್, ಕಾಗದ ಮಡಿಕೆ ಮತ್ತು ರಂಧ್ರ ಮಾಡುವಿಕೆ, ಇದರಿಂದ ಏನಾಗ್ತದೆ. ಇನ್ನು ಮಿರರ್ ಇಮೇಜ್, ದರ್ಪಣದ ಪ್ರತಿಬಿಂಬಗಳ ಮೇಲೆ ಇರ್ತದೆ, ಮಿರರ್ದ ಪ್ರತಿಬಿಂಬ ಇರ್ತದೆ. ಇನ್ನು ಸಿಮಿಲರ್ ಫಿಗರ್ಸ್ ಇನ್ ಡಿಫ್ರೆಂಟ್ ಪೊಸಿಷನ್ಸ್, ಭಿನ್ನ ಸ್ಥಾನಗಳಲ್ಲಿ ಒಂದೇ ರೀತಿಯ ಚಿತ್ರಗಳಿರ್ತಕ್ಕಂಥದ್ದು. ಇನ್ನು ಫಿಗರ್ ಫೋಲ್ಡ್, ಟ್ರಾನ್ಸ್ಫರ್ ಶೀಟ್ ಅಂದರೆ ಪಾರದರ್ಶಕ ಹಾಳೆಯನ್ನು ಮಡಿಸಿದಾಗ ಉಂಟಾಗ್ತಕ್ಕಂಥದ್ದೇನು. ಇನ್ನು ಆನ್ಸರ್ ವಿತ್ ಹಿಂಟ್ಸ್, ಉತ್ತರಗಳು ಇದರ ಆಧಾರಿತ ಇರ್ತದೆ. ಇನ್ನು
ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಮತ್ತು ಉತ್ತರಗಳು ಇರ್ತಾವೆ, ಸೈನ್ಸ್ ಕ್ವಶನ್ಸು. ಆಮೇಲೆ ಸೋಷಿಯಲ್ ಸೈನ್ಸ್ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಉತ್ತರ ಇರ್ತವೆ. ಮ್ಯಾಥ್ಸ್ ಕ್ವಶನ್ ಆನ್ಸರ್ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಇರ್ತಕ್ಕಂಥದ್ದು. ಇಷ್ಟು ಇದು ಜಿಮ್ಯಾಟ್ ಸಂಬಂಧಿಸಿದಂಥ ಪರೀಕ್ಷೆಗಳಿಗೆ ಸಂಬಂಧಿಸಿದಂಥದ್ದು. ಆಮೇಲೆ ಇನ್ನೊಂದು ಇಲ್ಲಿ ವಿದ್ಯಾರ್ಥಿಗಳು ನೆನೆಸ್ಬೇಕು, ಕೋಡಿಂಗ್ ಡಿಕೋಡಿಂಗು ಸಹ ಇಲ್ಲಿರ್ತಕ್ಕಂಥದ್ದು. ಇಲ್ಲಿದೆ ಕೋಡಿಂಗ್ ಡಿಕೋಡಿಂಗು. ಇಷ್ಟು ಜಿಮ್ಯಾಟ್ ಸಂಬಂಧಿಸಿದಂಥ ಸಿಲೆಬಸ್ಸು. ಇದು 100 ಅಂಕಕ್ಕೆ ಇರ್ತಕ್ಕಂಥ ಸಿಲೆಬಸ್. ಭಾಳಷ್ಟು ಈಸಿಯಾಗಿರ್ತಕ್ಕಂಥ ಸಿಲೆಬಸ್ಸು. ವಿದ್ಯಾರ್ಥಿಗಳು ಭಾಳಷ್ಟು ಸುಲಭವಾಗಿ ಇವುಗಳನ್ನು ಬಿಡಿಸ್ಬೋದು. ಇದನ್ನು ನೆಕ್ಸ್ಟ್ ಅವಧಿಯಲ್ಲಿ ಇವುಗಳ ಬಗ್ಗೆ ಒಂದೊಂದು ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ಕೊತ ಸಾಗೋಣ. ಈಗ ಸ್ಯಾಟ್ ಪರೀಕ್ಷೆಯ ಸಿಲೆಬಸ್ಸನ್ನು ನೋಡೋಣ. ನೋಡಿ ವಿದ್ಯಾರ್ಥಿಗಳು ನೆನ್ಪಿಡ್ಬೇಕು, ಸ್ಯಾಟ್ ಪರೀಕ್ಷೆ ಅಂದಾಗ ಸ್ಯಾಟ್ ಪರೀಕ್ಷೆಯಲ್ಲಿ ಸೈನ್ಸು, ಸೋಷಿಯಲ್ ಸೈನ್ಸು, ಮ್ಯಾಥ್ಸ್ ಅಂತ ಬರ್ತಕ್ಕಂಥದ್ದು. ಇಲ್ಲಿ ಸೈನ್ಸ್ದಲ್ಲಿ 40 ಅಂಕಗಳು, ಸೋಷಿಯಲ್ ಸೈನ್ಸು 40, ಮ್ಯಾಥ್ಸ್ 20 ಇರ್ತದೆ. ಇದು NCERT ಆಮೇಲೆ ICSE ಮತ್ತು ಸಿಲೆಬಸ್ಗೆ ಸಂಬಂಧಿಸಿದಂತೆ ಇರ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. ಅದರಲ್ಲಿ ಕೆಮಿಸ್ಟ್ರಿಗೆ ಸಂಬಂಧಿಸಿದಂಥ ಒಂದು ಸಿಲೆಬಸ್ಸು ಅದು ಏನಂದ್ರೆ ಸ್ಕೂಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂದರೆ ಸ್ಯಾಟ್ ಪರೀಕ್ಷೆ ಅಂತ ಕರೆಯಲಾಗ್ತದೆ. ಅಲ್ಲಿ ಸ್ಟ್ರಕ್ಚರ್ ಆಫ್ ಅಟಮ್, ಪರಮಾಣುವಿನ ರಚನೆ ಅಂತ ಬರ್ತದೆ. ಈ ಪರಮಾಣುವಿನ ರಚನೆ ಮೇಲೆ ಸ್ಯಾಟ್ ಪರೀಕ್ಷೆಗಳಿಗೆ ಕೇಳಲಾಗ್ತಕ್ಕಂಥದ್ದು. ಯಾಕಂದ್ರೆ ಸೈನ್ಸ್ಗೆ ಸಂಬಂಧಿಸಿದಂತೆ ಕೆಮಿಸ್ಟ್ರಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತ ಬರ್ತಾವೆ. ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ ಎಲ್ಲ ಕೂಡಿ 40 ಅಂಕಗಳು ಇರ್ತಕ್ಕಂಥದ್ದು. ಅಂದರೆ ಕೆಲವೊಮ್ಮೆ ಏನು ಮಾಡ್ಲಾಗ್ತದೆ, ಪರೀಕ್ಷೆಗಳಿಗೆ 40 ಅಂಕ ಡಿವೈಡ್/3 ಮಾಡ್ಲಾಗ್ತದೆ. ಅವಾಗ ಅಲ್ಲಿ ಒಂದೊಂದು ಹೇರುಪೇರಿ ಇರ್ತಾವೆ ಒಂದಂಗೆ. ಅಂದ್ರೆ ಒಂದೊಮ್ಮೆ 12, 13 ಅಂಕಗಳಿಗೆ, ಕೆಲವೊಮ್ಮೆ 14 ಅಂಕಗಳಿಗೆ ಹಿಂಗೆ ಕೊಡ್ಲಾಗ್ತಕ್ಕಂಥದ್ದು. 12, 13, 12, 13 ಕೊಡ್ಲಾಗ್ತದೆ. ಫಿಸಿಕ್ಸ್ 12, ಕೆಮಿಸ್ಟ್ರಿ 13, ಆಮೇಲೆ ಮತ್ತೊಂದು 14 ಈ ರೀತಿ ಕೊಡ್ಲಾಗ್ತಕ್ಕಂಥದ್ದು. ಅಂದರೆ ಪರಮಾಣು ರಚನೆ, ಅಸಿಡ್, ಬೇಸ್, ಸಾಲ್ಟ್ ಅಂದರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಇನ್ನು ಕಾರ್ಬನ್ಹೈಡ್ರೇಟ್ಸ್ ಕಾಂಪೌಂಡ್, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಮೆಟಲ್ ಆ್ಯಂಡ್ ನಾನ್ ಮೆಟಲ್, ಲೋಹಗಳು ಮತ್ತು ಅಲೋಹಗಳು. ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಧಾತುಗಳ ಆವರ್ತನೀಯ ವರ್ಗೀಕರಣ. ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜ್, ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು. ಯೂನಿವರ್ಸ್, ವಿಶ್ವ, ಇದ್ರ ಬಗ್ಗೆ ಕೇಳಾಗ್ತಕ್ಕಂಥದ್ದು. ಇನ್ನು ಬಯಾಲಜಿ ಸಿಲೆಬಸ್ಸು ಸೆಲ್ಲರ್ ಲೆವೆಲ್ ಆಫ್ ಆರ್ಗನೈಜೇಷನ್ ಅಂದರೆ ಅಂಗಾಂಶಗಳ ಒಂದು ಬಗ್ಗೆ ಅದ. ಜೀವಕೋಶಗಳು ಅಂಗಾಂಶಗಳು ಯಾವ್ದು ಇರ್ತವೆ, ಅಂಗಾಂಶಗಳ ಬಗ್ಗೆ ಅದ. ಆರ್ಗನೈಜೇಷನ್, ಏರ್, ವಾಟರ್, ಸಾಯಿಲ್, ಗಾಳಿ, ನೀರು, ಮಣ್ಣು. ಹೆರಿಡಿಟರಿ ಆ್ಯಂಡ್ ಇವಾಲ್ಯೂಷನ್, ಅನುವಂಶತೆ ಮತ್ತು ಜೀವ ವಿಕಾಸ. ಫೈಬರ್ಸ್ ಆ್ಯಂಡ್ ಪ್ಲಾಸ್ಟಿಕ್, ಸಂಶ್ಲೇಷಿತ ವಸ್ತುಗಳು ಮತ್ತು ಪ್ಲಾಸ್ಟಿಕ್ಗಳು. ಫುಡ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಮತ್ತು ನಿರ್ವಹಣೆ. ಡೈವರ್ಷನ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್, ಡೈವರ್ಷನ್ ಅಂದರೆ ಜೀವ ವೈವಿಧ್ಯತೆ, ಜೀವಿಗಳಲ್ಲಿ ಜೀವ ವೈವಿಧ್ಯತೆ ಅಂತ ಕರೆಯಲಾಗ್ತದೆ. ಅವರ್ ಎನ್ವೈರ್ಮೆಂಟ್ಸ್, ನಮ್ಮ ಪರಿಸರ. ಹ್ಯೂಮನ್ ಬಾಡಿ ಅಂದರೆ ಮಾನವನ ಶರೀರ, ಮಾನವನ ದೇಹ. ಮೈಕ್ರೋ ಆರ್ಗ್ಯಾನಿಸಮ್, ಸೂಕ್ಷ್ಮ ಪೋಷಕಾಂಶಗಳು. ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿ. ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ ನ್ಯೂಟ್ರಿಷನ್, ಸಸ್ಯ ಮತ್ತು ಪ್ರಾಣಿಗಳ ಪೋಷಕಾಂಶಗಳು ಅಥವಾ ಪೋಷಣೆ. ನ್ಯೂಟ್ರಿಷನ್ ಪೋಷಣೆ. ಲೈಫ್ ಪ್ರೊಸೆಸ್, ಜೀವಕ್ರಿಯೆಗಳು. ಸಮ್ ಕಾಮನ್ ಡಿಸೀಸ್, ಕೆಲವು ಸಾಮಾನ್ಯ ರೋಗಗಳ ಬಗ್ಗೆ. ಇಷ್ಟು ಬಯಾಲಜಿ ಸಿಲೆಬಸ್ಸು. ಇನ್ನು ಫಿಸಿಕ್ಸ್ಗೆ ಸಂಬಂಧಿಸಿದಂಥ ಸಿಲೆಬಸ್ಸು ಮ್ಯಾಗ್ನೆಟಿಸಮ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಕಾಂತತ್ವ ಮತ್ತು ವಿದ್ಯುತ್ ಶಕ್ತಿ. ಮೋಷನ್ ಆ್ಯಂಡ್ ಫೋರ್ಸ್, ಮೋಷನ್ ಅಂದರೆ ಚಲನೆ, ಫೋರ್ಸ್ ಅಂದರೆ ಬಲ. ವರ್ಕ್ ಆ್ಯಂಡ್ ಎನರ್ಜಿ ಅಂದರೆ ಕೆಲಸ ಮತ್ತು ಶಕ್ತಿ. ಲೈಟ್ ಆ್ಯಂಡ್ ಸೌಂಡ್, ಬೆಳಕು ಮತ್ತು ಶಬ್ದ. ಮೆಜರ್ಮೆಂಟ್ಸ್, ಅಳತೆಯ ಮಾಪನಗಳು. ಸೋರ್ಸ್ ಆಫ್ ಎನರ್ಜಿ, ಶಕ್ತಿಯ ಆಕಾರಗಳು. ಸೌಂಡ್, ಶಬ್ದ. ಲೈಟ್, ಬೆಳಕು. ಇದು SSLC ವಿದ್ಯಾರ್ಥಿಗಳ ಲೆವೆಲ್ಗೆ ಇರ್ತಕ್ಕಂಥದ್ದು. ಅವ್ರ ಸಿಲೆಬಸ್ ಪಾಠಗಳೇನಿರ್ತಲ್ಲ ಅದರ ಪಾಠಗಳ ಆಧಾರ ಮೇಲೆ ವಿದ್ಯಾರ್ಥಿಗಳು ಈ ಪಾಠಗಳನ್ನು ಮಾತ್ರ ಹೆಚ್ಚು ಮಹತ್ವ ಕೊಡಬೇಕು. ಈಗ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಏನು ಕಲ್ತ್ರೆ ಇದು 40 ಅಂಕದ್ದು. ಇನ್ನು ಅದೇ ರೀತಿಯಾಗಿ ಸೋಷಿಯಲ್ ಸೈನ್ಸ್ದಲ್ಲಿ ಬರ್ತಕ್ಕಂಥದ್ದು ನ್ಯೂ ಎಂಪೈರ್ಸ್ ಆ್ಯಂಡ್ ಕಿಂಗ್ಡಮ್ಸ್, ಬೇರೆ ರೀತಿಯ ಸಾಮ್ರಾಜ್ಯಗಳನ್ನ ಆಡಿರ್ತಕ್ಕಂಥ ವ್ಯಕ್ತಿಗಳು, ಎಂಪೈರ್ಸ್ಗಳು, ಅವುಗಳ ಬಗ್ಗೆ, ವಂಶಸ್ಥರ ಬಗ್ಗೆ ಕೇಳ್ತಕ್ಕಂಥದ್ದು. ಇನ್ನು ಜೈನಿಸಮ್, ಬುದ್ಧಿಸಮ್, ಕಾನ್ಸೆಪ್ಟ್ ಫಾರ್ ಡಿಸ್ಟಂಟ್ ಲ್ಯಾಂಡ್ಸ್, ಜೈನರ ಬಗ್ಗೆ, ಬೌದ್ಧ ಸಮಾಜದ ಬಗ್ಗೆ, ಅವ್ರ ಬಗ್ಗೆ ಕೇಳ್ತಕ್ಕಂಥದ್ದು. ಇನ್ನು ಇಂಡಸ್ಟ್ರಿಯಲ್ ರಿವಲ್ಯೂಷನ್ ಅಂದರೆ ಕ್ರಾಂತಿಗಳ ಬಗ್ಗೆ, ಇಂಡಸ್ಟ್ರಿಯಲ್ಲಿ ಕ್ರಾಂತಿಗಳು ಯಾವ್ಯಾವ ಅದ್ರ ಬಗ್ಗೆ. ಕಲ್ಚರ್, ಸೈನ್ಸ್ ಆ್ಯಂಡ್ ಲಿಟ್ರೇಚರ್, ಕಲ್ಚರ್ ಬಗ್ಗೆ, ಸೈನ್ಸ್ ಬಗ್ಗೆ, ಆಮೇಲೆ ಲಿಟ್ರೇಚರ್, ಸಾಹಿತ್ಯಗಳ ಬಗ್ಗೆ ಕೇಳಾಗ್ತಕ್ಕಂಥದ್ದು. ಇನ್ನು ಮೌರ್ಯರ ಬಗ್ಗೆ, ವೇದಿಕ್ ಪೀರಿಯಡ್ಸ್, ವೇದ ಕಾಲದ ಬಗ್ಗೆ ಕೇಳಾಗ್ತಕ್ಕಂಥದ್ದು. ಇನ್ನು ಮಾಂಡ್ಯುಯಲಾಸ್ ಅಟೇರ್ಸ್ ಕಲ್ಚರ್ ಬಗ್ಗೆ ಅಂದರೆ ಮಾಂಡ್ಯುಯಲ್ರ ಬಗ್ಗೆ ಕೇಳ್ತಕ್ಕಂಥದ್ದು. ಇನ್ನು ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಕೇಳ್ತಕ್ಕಂಥದ್ದು. ಫ್ರೆಂಚ್ ರೆವಲ್ಯೂಷನ್, ಫ್ರೆಂಚ್ ಕ್ರಾಂತಿಗಳ ಬಗ್ಗೆ. ದೆಹಲಿ ಸುಲ್ತಾನರ ಬಗ್ಗೆ. ವರ್ಲ್ಡ್ ಹಿಸ್ಟ್ರಿ,
ಜಗತ್ತಿನ ಅಂದ್ರೆ ಭಾರತದ ಹಿಸ್ಟ್ರಿ ಪ್ರಪಂಚದ ಇತಿಹಾಸ ಅಂತ ಕರೆಯಲಾಗ್ತದೆ. ಅರ್ಲಿ ಮೆಂಡಾಲಜ್ ಫೆರೀಸ್ ಪ್ರಾಚೀನ ಕಾಲದ ಬಗ್ಗೆ ಕೇಳ್ತಕ್ಕಂಥದ್ದು. ಬ್ರಿಟಿಷ್ ಆಳ್ವಿಕೆಯ ಬಗ್ಗೆ. ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಸ್, ಇಂಡಿಯಾ ಮತ್ತು ಅವರ ನೇಬರ್ಸ್ ಬಗ್ಗೆ ಕೇಳ್ತಕ್ಕಂಥದ್ದು. ಇನ್ನು ಇಂಡಸ್ ವ್ಯಾಲಿ ಸಿವಿಲೈಜೇಷನ್, ಹಿಂದೂ ನಾಗರಿಕತೆಯ ಬಗ್ಗೆ ಕೇಳ್ತಕ್ಕಂಥದ್ದು. ಮೊಘಲ್ ಎಂಪೈರ್, ಮೊಘಲ್ ಸಾಮ್ರಾಜ್ಯದ ಬಗ್ಗೆ. ಇಂಟ್ರೊಡ್ಯೂಷನ್ ಸೋರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಭಾರತದ ಇತಿಹಾಸದ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರಣೆ. ಇನ್ನು ಸಿವಿಲ್ಸ್ ಸಂಬಂಧಿಸಿದಂತೆ, ರಾಜ್ಯಶಾಸ್ತ್ರ ಸಂಬಂಧಿಸಿದಂತೆ ಅರ್ಲಿ ಸ್ಟೇಟ್ಸ್ ಅಂದರೆ ಹಿಂದಿನ ಕಾಲದ ರಾಜಧಾನಿಗಳ ಬಗ್ಗೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನದ ಬಗ್ಗೆ. ಡೆಮೋಕ್ರಸಿ ಮತ್ತು ಇಲೆಕ್ಷನ್ ಬಗ್ಗೆ, ಮತ್ತು ಇಲೆಕ್ಷನ್ ಬಗ್ಗೆ. ಇನ್ನು 18th ಸೆಂಚುರಿ ಪೊಲಿಟಿಕಲ್ಸ್ ಫಾರ್ಮೇಷನ್ ಬಗ್ಗೆ. ಆಮೇಲೆ ಇಂಡಿಯನ್ ಎಕನಾಮಿಕ್ಸ್, ಅರ್ಥಶಾಸ್ತ್ರ, ಭಾರತದ ಅರ್ಥಶಾಸ್ತ್ರ ಬಗ್ಗೆ. ಜುಡಿಷರಿ ಬಗ್ಗೆ, ನ್ಯಾಯಾಂಗದ ಬಗ್ಗೆ. ಇಂಡಿಯನ್ ಗೋರ್ಮೆಂಟ್ ಬಗ್ಗೆ. ಆಮೇಲೆ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ಸ್ ಅಂದರೆ ಭಾರತ ಸ್ವಾತಂತ್ರ್ಯ ಚಳುವಳಿಗಳ ಬಗ್ಗೆ. ಪಾಪ್ಯುಲರ್ ಮೂಮೆಂಟ್ಸ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್ ಅಂದರೆ ಬೇರೆ ಬೇರೆ ಚಳುವಳಿಗಳ ಬಗ್ಗೆ, ಮೂಮೆಂಟ್ಸ್ಗಳ ಬಗ್ಗೆ ನೋಡ್ತಕ್ಕಂಥದ್ದು. ಇನ್ನು UN ಇಂಟರ್ನ್ಯಾಷನಲ್ ಏಜೆನ್ಸಿ ಬಗ್ಗೆ. ಆಮೇಲೆ ಲೋಕಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ, ರಾಜ್ಯ ಮತ್ತು ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಬರ್ತಕ್ಕಂಥ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ಗೌರ್ಮೆಂಟು. ನ್ಯಾಷನಲಿಸಮ್ ಆಫ್ ವೇರಿಯಸ್ ಕಂಟ್ರೀಸ್ ಬಗ್ಗೆ ಕೇಳ್ತಕ್ಕಂಥದ್ದು. ಇನ್ನು ಜಿಯೋಗ್ರಫಿ, ಅಗ್ರಿಕಲ್ಚರ್, ಕೃಷಿಯ ಬಗ್ಗೆ. ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್, ಸಂಪನ್ಮೂಲಗಳು ಮತ್ತು ಅಭಿವೃದ್ಧಿಗಳ ಬಗ್ಗೆ. ಅಟ್ಮಾಸ್ಫಿಯರ್, ವಾತಾವರಣದ ಬಗ್ಗೆ. ಮ್ಯಾಪ್ ಆ್ಯಂಡ್ ಗ್ಲೋಬ್ಸ್, ಮ್ಯಾಪ್ ಮತ್ತು ಗ್ಲೋಬ್ಗಳ ಬಗ್ಗೆ. ನ್ಯಾಚುರಲ್ ವೆಜಿಟೇರಿಯನ್ಸ್ ಬಗ್ಗೆ. ಇನ್ನು ಪಾಪ್ಯುಲೇಷನ್, ಜನಸಂಖ್ಯಾ ಸ್ಫೋಟ. ಬಯೋಸ್ಫಿಯರ್, ಜೀವಗೋಳ. ಡೈವರ್ಸಿಟಿ ಆ್ಯಂಡ್ ಲೈವ್ಲಿಹುಡ್ ಬಗ್ಗೆ. ಇನ್ನು ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಅರ್ತ್ ಆ್ಯಂಡ್ ರಾಕ್ಸ್, ಭೂಮಿಯ ಸ್ಟ್ರಕ್ಚರ್ ಬಗ್ಗೆ, ಕ್ರಸ್ಟ್ ಲೆವೆಲ್ ಸ್ಟ್ರಕ್ಚರ್ ಬಗ್ಗೆ. ಆಮೇಲೆ ಮೇಜರ್ ಡಿಮಾಂಡ್ಸ್ ಆ್ಯಂಡ್ ಲ್ಯಾಂಡ್ ಫಾರ್ಮ್ಸ್ ಬಗ್ಗೆ. ಮೋಷನ್ ಆಫ್ ದಿ ಅರ್ತ್, ಭೂಮಿಯ ಚಲನೆಯ ಬಗ್ಗೆ. ಅವರ್ ಕಂಟ್ರೀಸ್ ಆಫ್ ಇಂಡಿಯಾ ಬಗ್ಗೆ. ಸೋಲಾರ್ ಸಿಸ್ಟಮ್, ಸೌರಮಂಡಲ ಬಗ್ಗೆ. ವಾಟರ್ ರಿಸೋರ್ಸಸ್ ಬಗ್ಗೆ ಕೇಳಾಗ್ತಕ್ಕಂಥದ್ದು. ಇನ್ನು ಮ್ಯಾಥ್ಸದಲ್ಲಿ ಸಹ 20 ಅಂಕಗಳು ಇರ್ತದೆ. ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಬೇರೆ, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಬೇರೆ. ಅಂದರೆ ಸಮಾಂತರ ಶ್ರೇಣಿಗಳು ಅಂತ ಬರ್ತದೆ. ಆಮೇಲೆ ಸಮಾಂತರ ಮಾಧ್ಯ, ಸಮಾಂತರ ಇದು ಬರ್ತಕ್ಕಂಥದ್ದಲ್ಲ ಅದು. ಆಮೇಲೆ ಪಾಲಿನಾಮಿಯಲ್ಸ್, ಬಹುಪದೋಕ್ತಿಗಳ ಬಗ್ಗೆ. ಕ್ವಾಡ್ರಿಲ್ಯಾಟ್ರಿಕ್ ಇಕ್ವೇಷನ್ಸ್, ಮಿಶ್ರ ವರ್ಗ ಸಮೀಕರಣಗಳ ಬಗ್ಗೆ. ಸ್ಕ್ವೇರ್ ಆ್ಯಂಡ್ ಕ್ಯೂಬ್ ರೂಟ್, ವರ್ಗಮೂಲಗಳು ಮತ್ತು ಘನಮೂಲಗಳ ಬಗ್ಗೆ. ಮೆನ್ಸುರೇಷನ್ ಅಂದರೆ ಕ್ಷೇತ್ರ ಗಣಿತ ಅಂತ ಕರೆಯಲಾಗ್ತದೆ. ಇಲ್ಲಿ ಮೇಲ್ಮೈ ವಿಸ್ತೀರ್ಣಗಳು, ತ್ರಿಭುಜ ವಿಸ್ತೀರ್ಣಗಳು ಎಲ್ಲ ಬರ್ತಕ್ಕಂಥದ್ದು. ಇನ್ನು ಸರ್ಫೇಸ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್, ಸರ್ಫೇಸ್ ಏರಿಯಾ ಮೇಲ್ಮೈ ವಿಸ್ತೀರ್ಣ ಮತ್ತು ಅವುಗಳ ಘನಫಲಗಳ ಬಗ್ಗೆ. ಆಮೇಲೆ ಡೈರೆಕ್ಟ್ ಆ್ಯಂಡ್ ಇನ್ವರ್ಸ್ ವೇರಿಯೇಷನ್ಸ್ ಅಂದರೆ ಡೈರೆಕ್ಟ್ ಅಂದರೆ ನೇರ ಅನುಪಾತ, ವಿಲೋಮ ಅನುಪಾತಗಳ ಬಗ್ಗೆ. ಪರ್ಸಂಟೇಜ್, ಶೇಕಡಾ ಪ್ರಮಾಣಗಳ ಬಗ್ಗೆ. ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಗಳ ಬಗ್ಗೆ. ಇನ್ನು ಸಂಖ್ಯಾಶಾಸ್ತ್ರ, ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಸಂಖ್ಯಾಶಾಸ್ತ್ರದ ಬಗ್ಗೆ. ಬೇಸಿಕ್ ಜಾಮೆಟ್ರಿ, ಸಾಮಾನ್ಯವಾದ ಒಂದು ಜಾಮೆಟ್ರಿ, ರೇಖಾಗಣಿತದ ಬಗ್ಗೆ. ಸರ್ಕಲ್ಸ್ ಬಗ್ಗೆ, ವೃತ್ತಗಳ ಬಗ್ಗೆ. ಟ್ರಯಾಂಗಲ್ಸ್, ತ್ರಿಭುಜದ ಬಗ್ಗೆ. ಕೋಆರ್ಡಿನೇಟ್ ಜಾಮೆಟ್ರಿ, ನಿರ್ದೇಶಾಂಕ ರೇಖಾಗಣಿತದ ಬಗ್ಗೆ. ನಂಬರ್ ಸಿಸ್ಟಮ್, ಸಂಖ್ಯಾ ಪದ್ಧತಿ. ರಿಯಲ್ ನಂಬರ್ಸ್ ಅಂದರೆ ವಾಸ್ತವಿಕ ಸಂಖ್ಯೆಗಳ ಬಗ್ಗೆ. ರ್ಯಾಷನಲ್ ನಂಬರ್ಸ್, ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ. ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿಗಳ ಬಗ್ಗೆ. ಅರ್ಥಮೆಟಿಕ್, ಅಂಕಗಣಿತದ ಬಗ್ಗೆ. ಲೀನಿಯರ್ ಇಕ್ವೇಷನ್ಸ್, ಸರಳ ಸಮೀಕರಣ ಬಗ್ಗೆ. ಎಕ್ಸ್ಪಾನ್ಷನ್ ಘಾತಾಂಕಗಳ ಬಗ್ಗೆ. ಪ್ರೊಬಾಬಿಲಿಟಿ, ಸಂಭವನೀಯತೆ ಬಗ್ಗೆ ಕೇಳ್ತಕ್ಕಂಥದ್ದು. ಇನ್ನು ಜನರಲ್ ನಾಲೆಡ್ಜ್, ವರ್ಲ್ಡ್ ಅವಾರ್ಡ್ಸ್, ರಿಕಗ್ನೈಸೇಷನ್ಸ್, ಸ್ಪೋರ್ಟ್ಸ್, ಅಬ್ರಿಯೇಷನ್ಸ್, ಬುಕ್ಸ್, ಆಥರ್ಸ್ ಆ್ಯಂಡ್ ಇಂಡಿಯಾ ಅಂದರೆ ಜಗತ್ತಿನ ಬಗ್ಗೆ, ಅವಾರ್ಡ್ಸ್ಗಳ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ, ವಿಸ್ತೃತ ರೂಪಗಳ ಬಗ್ಗೆ, ಪುಸ್ತಕಗಳ ಬಗ್ಗೆ, ಆಥರ್ಸ್ ಬಗ್ಗೆ ಕೇಳಾಗ್ತಕ್ಕಂಥ, ಇಂಡಿಯಾದ ಬಗ್ಗೆ ಕೇಳ್ತಕ್ಕಂಥದ್ದು. ಇಷ್ಟು ಇದಕ್ಕೆ. ಇನ್ನು ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿದಂತೆ ಈಗಾಗಲೇ ಸಿಲೆಬಸನ್ನು ನಾನು ಹೇಳಿದನು. ವಿದ್ಯಾರ್ಥಿಗಳು ಮತ್ತೊಮ್ಮೆ ಇವುಗಳನ್ನು ನೀವು ನೋಡಿಕೊಳ್ಬೇಕಾಗ್ತಕ್ಕಂಥದ್ದು. ಇಷ್ಟು ಸಿಲೆಬಸ್ ಅದ. ಇದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾಗಿ 8, 9 ಮತ್ತು 10ನೇ ತರಗತಿಯ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ ಲಭ್ಯವಿದ್ದು, ವಿದ್ಯಾರ್ಥಿಗಳು ಅವುಗಳನ್ನು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನೋಟಿಫೈ ಆಗೋದು ಮೂಲಕ ಲಭ್ಯ ಆಗ್ತಾವಂತ ಹೇಳ್ತಾ ಥ್ಯಾಂಕ್ ಯು.